ಫ್ರೆಂಡ್ಸ್, ಈ ತೊಟ್ಟಿ ಮನೆಗಳು ನೋಡಕ್ ಚಂದ, ಆದ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ನೋಡಿ. ಯಾವಾಗಲೂ ಧೂಳು ಬಿದ್ದಿರುತ್ತೆ. ಒರ್ಸಿ ಒರ್ಸಿ ಸಾಕಾಯ್ತದೆ ನಂಗೆ. ನಮ್ಮವ್ವ ಮನೆಗೆ ಹೋಯ್ತೀನಿ ಅಂದಿದ್ಲು, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಮನೆ ಪ್ರಶಾಂತವಾಗಿದೆ. ನನ್ನ ಹೆಂಡತಿ ಒಬ್ಳೆ ಮನೆ ಕೆಲಸ ಏನೋ ಮಾಡ್ಕೊತಾ ಇದ್ದಾಳೆ. ಸ್ವಲ್ಪ ಕಾಟ ಕೊಡ್ತೀನಿ ಅವಳಿಗೆ. ಗೌರಿ, ನಾನು ಕಣ್ ನಿನ್ ಗಂಡ, ಇನ್ಯಾರೇ? ಅಯ್ಯೋ ನೀವ ನಿಮ್ನ ಯಾಕ್ರಿ ಹಿಂಗ್ ಆಡ್ತೀರಾ ನೀವು? ನನ್ನ ಪಾಡಂಗ್ ನಾ ಮನೆ ಕೆಲಸ ಮಾಡ್ತಾ ಇದ್ದೀನಿ, ಈ ತರ ಹಿಂದ್ಗಡೆ ಬಂದು ಎದುರಿಸ್ಬಿಟ್ರಲ್ಲ. ಅವ್ವ, ನನ್ನ ಜೀವನ ದಸಕ್ ಅನ್ಬಿಡ್ತು ಗೊತ್ತಾ? ನಿನ್ ಪಕ್ಕನೇ ನಾನಿದ್ಮೇಲೆ ಯಾಕೆ ಗೌರಿ ಎದುರ್ಕೋತೀಯ? ಅಯ್ಯಯ್ಯಯ್ಯಯ್ಯೋ, ಏನು ವೀರಾದಿ ವೀರ ಶೂರ ನನ್ನ ಗಂಡ. ಬಿಡ್ರಿ ಕೈನ. ನಿನ್ ಕೈನ ಹಿಡ್ಕೊಂಡಿರೋದು ಬಿಡಕ್ಕಲ್ಲ ಗೌರಿ. ಇದೇನಿದು, ನನ್ನ ಗಂಡ ಇವತ್ತು ಬಹಳ ಪ್ರೀತಿ ಪ್ರೇಮದಿಂದ ಮಾತಾಡ್ತಾನಲ್ಲ. ಇದೇ ಸರಿಯಾದ ಸಮಯ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 5,000 ಕಿತ್ಕೊಬಿಡ್ತೀನಿ ದುಡ್ಡ. ಗೌರಿ, ನೀನ್ ಯಾವಾಗ್ಲೂ ಈ ತರ ನಗ್ನಾಗ್ತಾ ಇದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಯಾಕೆ ಯಾವಾಗ್ಲೂ ಒಳ್ಳೆ ಮುಖ ಊದಿಸ್ಕೊಂಡಿರ್ತೀಯ? ಯಾಕೆ ಅಂದ್ರೆ ನಿಮ್ಮವ್ವ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರಲ್ಲ, ಅದಕ್ಕೆ ನಂಗೆ ಒಂದೊಂದ್ಸಲ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾನು ಆ ಥರ ಬೇಜಾರು ಮಾಡ್ಕೊಂಡಿರ್ತೀನಿ. ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡ ಗೌರಿ. ನೀನ್ ಖುಷಿಯಾಗಿದ್ರೆ ನಮ್ಮ ಮನೇಲಿ ಮಹಾಲಕ್ಷ್ಮಿ ನೆಲೆಸ್ದಂಗೆ ಗೊತ್ತಾ? ಇವಾಗ ನಿನ್ ಮುಖ ನೋಡಕ್ಕೆ ಎಷ್ಟು ಮುದ್ದಾಗಿದೆ ಗೊತ್ತಾ? ಹೋಗ್ರಿ, ನಂಗೆ ನಾಚಿಕೆ ಆಗ್ತಿದೆ. ನಾನು ಅಂಗಡಿ ತಗೋ ಹೋಗಿದ್ದೆ, ಅಲ್ಲಿ ನನ್ನ ಮಗ ಇಲ್ವಲ್ಲ. ಮನೆಗೇನಾದ್ರು ಬಂದ ನೋಡ್ತೀನಿ ತಡು. ರೀ, ಯಾಕೆ ನೀವು ಯಾವಾಗಲೂ ನಿಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಮ ಅಮ್ಮ ಇಲ್ದಿದಾಗ ಮಾತ್ರ ನನಗೆ ಸಪೋರ್ಟ್ ಮಾಡೋದು. ನಿಮ್ಮಮ್ಮ ಹೆಂಗೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾರೆ ಗೊತ್ತಾ? ಓಹೋ, ಏನೋ ನನ್ನ ಮಗನಿಗೆ ಕಿವಿ ಮುತ್ತವಳೆ, ಅದೇನು ಹೇಳ್ತಾಳೆ ಅಂತ ಕೇಳಿಸ್ಕೊತೀನಿ ಇರು. ಗೌರಿ, ನಮ್ಮ ಅವ್ವನ ಮಾತು ಕೇಳ ನೀನು ತಲೆ ಕೆಡ್ಸ್ಕೋಬೇಡ. ನಮ್ಮವ್ವ ಹಂಗೇನೆ, ನಾ ಚಿಕ್ಕವನಿದ್ದಾಗಿಂದನೂ ಸುಮ್ಮನೆ ವಟ ಅಂತಿರ್ತಾಳೆ. ಅದನ್ನ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡ್ಬೇಕು. ಸೀರಿಯಸ್ ಆಗಿ ತಗೋಬಾರ್ದು. ಇದವನೊಬ್ಬ ಮಗ ಅಂತ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಅವನ ಮೇಲೆ. ಹೆಂಗೆ ಮಾತಾಡ್ತಾವ್ ನೋಡು ಹೆಂಡತಿ ಮುಂದೆ. ಅದೇನೇನು ಮಾತಾಡ್ತಾನೋ ಮಾತಾಡಲಿ, ಎಲ್ಲ ಕೇಳಿಸ್ಕೊತೀನಿ. ರೀ, ನಾನೊಂದು ಕೇಳ್ತೀನಿ, ನೀವೇನು ಅಂತ ಕರೆಕ್ಟಾಗಿ ಉತ್ತರ ಕೊಡಬೇಕು ನನಗೆ. ಆಯ್ತು, ಅದೇನಂತ ಕೇಳು ಗೌರಿ. ನಿಮಗೆ ನನ್ನ ಕಂಡ್ರೆ ಜಾಸ್ತಿ ಇಷ್ಟನಾ, ನಿಮ್ಮ ಅವನ ಕಂಡ್ರೆ ಜಾಸ್ತಿ ಇಷ್ಟನಾ? ಅಯ್ಯಯ್ಯೋ, ಇದೆಂತ ಪ್ರಶ್ನೆನಪ್ಪ. ಏನ್ ಮಾಡ್ಲಿ ಇವಾಗ? ಹೆಂಗು ನಮ್ಮ ಅವ್ವ ಇಲ್ಲಿ ಇಲ್ವಲ್ಲ, ನಿನ್ ಕಂಡ್ರೆ ಇಷ್ಟ ಅಂತ ಹೇಳ್ಬಿಡ್ತೀನಿ. ಅವಾಗ ನನ್ನ ಹೆಂಡತಿ ನನ್ನ ಪ್ರೀತಿಯಿಂದ ನೋಡ್ಕೊತಾಳೆ. ಗೌರಿ, ನನ್ಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಗೊತ್ತಾ? ಅವನ ಹೆಂಡತಿ ಕಂಡ್ರೆ ಇಷ್ಟ ಅಂತೆ, ನನ್ನನ್ನು ಕಂಡ್ರೆ ಇಷ್ಟ ಇಲ್ವಂತೆ. ನನ್ನ ಮಗನೇ ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಮಾತಾಡು. ಅದೇನೇನು ಮಾತಾಡ್ತೀಯೋ ಮಾತಾಡು. ಹೌದು ರೀ, ಯಾಕ್ರಿ? ಅದ್ಯಾವುದೋ ಗಾದಿ ಮಾತು ಹೇಳ್ತಾರಲ್ಲ ಗೌರಿ, 60 ಆದ್ಮೇಲೆ ಅರಳು ಮಳು ಅಂತ. ನಮ್ಮವ್ವ ಹಂಗೆ ಆಡ್ತಾಳೆ. ಒಂದೊಂದ್ಸಲ ನಂಗೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಮಾತಾಡಲ್ಲ ನಾನು. ಹೌದಾ? ನಿಮ್ಮ ಅವನ ಕಂಡ್ರೆ ನಿಮಗೆ ಸಿಟ್ಟು ಬರುತ್ತಾ? ಯಾಕ್ರಿ? ಯಾಕೆ ಅಂತ ಕೇಳ್ತೀಯ? ದಿನಕ್ಕೆ 16 ಸಲ ಬರ್ತಾಳೆ ಅಂಗಡಿ ತವಕ್ಕೆ. ಅದೆಷ್ಟು ವ್ಯಾಪಾರ ಆಯ್ತು, ಅದು ಕೊಟ್ಟೆ, ಇದು ಕೊಟ್ಟೆ, ಎಲ್ಲೋದೆ, ಎಲ್ಲಿ ಬಂದೆ, ಎಲ್ಲಾನು ಕೇಳ್ತಾಳೆ. ಇವಳಿಗೇನದನ್ನೆಲ್ಲ ಕಟ್ಕೊಂಡು ಅಂತ ನಾನೇನಾರು ವ್ಯವಹಾರ ಮಾಡ್ಕೊತೀನಿ. ಸುಮ್ಮನೆ ಕೇಳೋದು ಗೊತ್ತಾ? ಅಯ್ಯೋ ನನ್ನ ಮಗನೇ, ನಿನ್ನ ತಲೆನ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಾಕೊಂಡು ತಿಕ್ಬಿಟ್ಟು ಹೊಡೆ ಬಿಡ್ಲ ನೀನು ಹೆಂಡತಿ. ಏನಂತೀಯ ನನ್ನ ಹತ್ರ ಬಂದ್ಬಿಟ್ಟು? ಅವ್ವ, ನಿನ್ನ ಆಶೀರ್ವಾದ ಇದ್ದರೆ ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ದಿನಕ್ಕೆ ಒಂದ್ಸಲನಾದರೂ ಅಂಗಡಿ ತಗ ಬವ್ವ ಅಂತೀಯ. ಇಲ್ಲಿ ನೋಡಿದ್ರೆ ನಾನು ಅಂಗಡಿ ತಗ ಬರೋದೇ ಬೇಡ ಅಂತಿದೀಯಾ? ರೀ, ನನಗೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತೇ ಇರಲಿಲ್ಲ ರೀ. ನಿಮಗೆ ನನ್ಕಿಂತ ನಿಮ್ಮ ಅವನ ಕಂಡ್ರೆ ಇಷ್ಟ ಅನ್ಕೊಂಡಿದ್ದೆ ಗೊತ್ತಾ? ನನಗೆ ನಮ್ಮ ಅವ್ವನ ಕಂಡ್ರೆ ತುಂಬ ಇಷ್ಟ, ಆದರೆ ಅದಕ್ಕಿಂತ ಒಂಚೂರು ಜಾಸ್ತಿ ನಿನ್ ಕಂಡ್ರೆ ಇಷ್ಟ. ರೀ, ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಅದಲ್ಲ, ಅದಕ್ಕೆ ನಾನು ಒಂದು ಸೀರೆ ನೋಡ್ಕೊಂಡಿದ್ದೀನಿ ರೀ. ಅದಕ್ಕೆ 7,500 ರೂಪಾಯಿ, ಅದನ್ನು ತಗೋಬೇಕು ಅನ್ಕೊಂಡಿದ್ದೀನಿ. ದುಡ್ಡು ಕೊಡ್ತೀರಾ? ನಾನು ಸಂಪಾದನೆ ಮಾಡೋದೆಲ್ಲ ನಿನಗೋಸ್ಕರ ತಾನೇ. 2,500 ಯಾಕೆ, 3,000 ರೂಪಾಯಿಂದ ತಗೋ. ಹಬ್ಬಕ್ಕೆ 2,000, ಸೀರೆಗೆ 3,000, 5,000 ಕೊಡ್ತೀನಿ. ಖುಷಿನಾ? ರೀ, ಐ ಲವ್ ಯು. ಗೌರಿ, ನಾನು ಪ್ರತಿದಿನ ಅಂಗಡಿಯಿಂದ ಮನೆಗೆ ಬರೋವರೆಗೆ ನೀನು ಹಿಂಗೆ ಖುಷಿಯಾಗಿದ್ರೆ ನನಗೆ ಆನೆ ಬಲ ಬಂದಂಗೆ ಆಯ್ತದೆ ಗೊತ್ತಾ? ರೀ, ನೀವು ನಂಗೆ 5,000 ಕೊಡ್ತೀನಿ ಅಂದ್ರಲ್ಲ, ಇನ್ಮೇಲೆ ಖುಷಿಯಾಗೇ ಇರ್ತೀನಿ. ಸರಿ, ಊಟ ಮಾಡೋಣ. ಸರಿ ರೀ, ನೀವು ಊಟಕ್ಕೆ ಕೂತ್ಕೊಳ್ಳಿ, ನಾನು ತಗೋಬರ್ತೀನಿ. ಅವ್ವ, ನೀನ್ ಯಾವಾಗ ಬಂದೆ? ಅಯ್ಯೋ ನನ್ನ ಮಗನೇ, ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ನಾನೇನು ಭೂತನ ನಿಮ್ಮವ್ವ ಕಣೋ. ಅತ್ತೆ, ನೀವು ಇವಾಗ ಬಂದ್ರಾ ಇಲ್ಲ ಅವಾಗಲೇ ಬಂದ್ರಾ? ಅವಾಗಲೇ ಬಂದೆ.
ಮಾತುಕತೆ ಭಾಳ ಜೋರಾಗಿ ನಡೀತಾ ಇತ್ತು. ಎಲ್ಲನೂ ಕೇಳಿಸ್ಕೊಂಡು ನನ್ನ ಕಿವಿ ಪಾವನಾಗೋಯ್ತು ಕಣಪ್ಪ. ಮಗನೇ, ನಿನ್ನಂತ ಮಗನೆತ್ತಿದ್ದಕ್ಕೆ ನಾನೇ ಪುಣ್ಯವಂತೆ. ಅವ್ವ ಅದು ಏನೋ ಅದು ಇದು ಅಂತ ತಡವರಿಸ್ತಾ ಇದೀಯಾ? ಮಾತಾಡೋದ್ನೆಲ್ಲ ಮಾತಾಡ್ಬಿಟ್ಟು ಏನಂದೆ ನೀನು? ನಾನು ಕಾಗೆ ಮುದುಕಿ ಅಂತೆ, ವಟ ವಟ ಅಂತೀನಂತೆ, ಬೇಕು ಬೇಕು ಅಂತ ಅಂಗಡಿ ತಗೊಂಡು ಬಂದು ನಿಂತ್ಕೋತೀನಂತೆ. ಇನ್ನು ಏನೇನು ಮಾತಾಡ್ತೀಯ? ಮಾತಾಡಪ್ಪ ನೀನು ಹೆಂಡತಿ ಜೊತೆ. ಎತ್ತಿರೋ ತಾಯಿ ಅಂದ್ರೆ ನಾಯಿ ಅಲ್ವಾ ನಿಂಗೆ? ಅಯ್ಯಯ್ಯೋ, ನಮ್ಮ ಅತ್ತೆ ಎಲ್ಲಾನು ಕೇಳಿಸ್ಕೊಬಿಟ್ಟವಳೆ ಅನ್ಸುತ್ತೆ. ಮುಗೀತು ಕತೆ, ಮತ್ತೆ ಶುರುವಾಗುತ್ತೆ ಜಗಳ ಇವಾಗ. ಅವ್ವ ನನ್ನ ಮಾತಿನ ಅರ್ಥ ಅದಲ್ಲ ಅವ್ವ. ಅಯ್ಯ, ನೀವ್ಯಾಕ್ರಿ ನಿಮ್ಮ ಅವನ ಮುಂದೆ ಬೆಬ್ಬೆ ಬೆಬ್ಬೆ ಅಂತ ಇದ್ದೀರಾ? ಕೇಳಿಸ್ಕೊಳ್ಳಿ ಬಿಡ್ರಿ. ಅಯ್ಯಯ್ಯಯ್ಯ, ಮಿಟಿಕ್ಲಾಡಿ ತುಂಬಾ ಬೀಗ್ ಬೇಡ. ನಿನ್ ಗಂಡ ನಿನ್ನ ಹೊಗಳ್ಬಿಟ್ಟ ಅಂತ. ನಿನ್ ಗಂಡ ನಂತವ್ ಏನಂತ ಹೇಳೋನೆ ಗೊತ್ತಾ ನಿನ್ ಬಗ್ಗೆ? ಅಯ್ಯಯ್ಯೋ, ಇಬ್ಬರು ಜಗಳನ ಬಿಡ್ಸೋಣ ಅಂತ ನಾನೇನೋ ಪ್ಲಾನ್ ಹಾಕೊಂಡಿದ್ರೆ ಹಿಂಗ್ ಮತ್ತೆ ನಾನೇ ತೆಗ್ಲಾಕಣ್ಣಲ್ಲಪ್ಪ ಈಗ. ಏನಂತ ಹೇಳೋರೆ ನನ್ನ ಗಂಡ ನಿಮ್ ಜೊತೆ? ಅವ್ವ ಅದೆಲ್ಲ ಯಾಕೆ ಬಿಡವ ಈಗ? ಏನೋ ಸುಮ್ನಿರೋದು. ಅವ್ವ ಅನ್ನೋದು ಕಾಣ್ದಂಗೆ ಎಂತಿತ್ತವ ನನ್ನ ಬಗ್ಗೆ ಚಾಡಿ ಮಾತು ಹೇಳ್ತೀಯಾ? ನೀವ್ಯಾಕ್ರಿ ಹಿಂಗ್ ಆಡ್ತಿದ್ದೀರಾ? ಸುಮ್ಮನೆ ನಿಂತ್ಕೊಳ್ಳಿ, ಹೇಳಿ ಅತ್ತೆ ಅದೇನು ಅಂತ. ಈ ನನ್ನ ಮಗ ಏನಂತ ಹೇಳ್ದ ಗೊತ್ತಾ ನನ್ನ ಜೊತೆ? ಅವ್ವ ನನ್ನ ಹೆಂಡತಿ ದೊಡ್ಡ ಬಾಯ್ ಬಡ್ಕೆ, ಅವಳ ಮಾತ್ಗೆಲ್ಲ ತಲೆ ಕೆಡ್ಸ್ಕೊಬೇಡ. ಅವಳನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲಕ್ಕವ ನಾನು. ಸುಮ್ಮನೆ ಮಾತಾಡ್ಸ್ತೀನಿ ಅಷ್ಟೇನೆ. ಅವಳೊಂಥರ ವೇಸ್ಟ್ ಬಾಡಿ ಥರ ಮನೇಲಿ ಅಂದ. ಹಂಗಂದ್ರೆ ನಿಮ್ಮ ಮಗ ನನ್ನ? ಹೌದು ಕಣೆ, ಹಂಗೆ ಅಂದ. ಇನ್ನು ಏನೇನೋ ಅಂದವನು ಹೇಳ. ಅವ್ವ ಸುಮ್ನಿರವ್ವ. ಯಾಕ್ರಿ ಸುಮ್ಮನಿರ್ಬೇಕು? ಹೇಳಿ ಅತ್ತೆ, ನೀವು ಅದೇನು ಹೇಳಿದ್ರು ಅಂತ ಹೇಳಿ ನಂಗೆ. ಅವ್ವ ನಿನ್ನ ಕೈ ರುಚಿ ಎಷ್ಟು ಚೆನ್ನಾಗಿರುತ್ತವ. ಇವಳ ಕಟ್ಕೊಂಡ ಮೇಲೆ ದಿನ ಬೂಸ ತಿಂದಂಗೆ ಆಯ್ತದಕ್ಕ. ಊಟ ಒಂದು ಅಡುಗೆನೂ ಚೆನ್ನಾಗಿ ಮಾಡಲ್ಲ. ಇನ್ನೇನು ಮಾಡೋದು, ಸುಮ್ಮನೆ ಜಗಳ ಬರ್ತದೆ ಅಂತ ತಿಂತಾ ಇದ್ದೀನಿ. ಅವಳ ಅಡುಗೆಗೆ ಬೆಂಕಿ ಹಾಕ್ತು ಅಂದ. ಏನು ನಿಮ್ಮ ಮಗ ಇಷ್ಟೆಲ್ಲ ಅಂದಿದ್ದಾರೆ ನನ್ನ ಬಗ್ಗೆ? ಅದ್ಯಾವ ಬಾಯಲ್ಲಿ ಹೇಳಿದ್ರಿ ನಾನು ಮಾಡೋ ಅಡುಗೆ ಚೆನ್ನಾಗಿಲ್ಲ ಅಂತ? ಒಂದು ರೊಟ್ಟಿ ತಿನ್ನೋಕೆ 10 ರೊಟ್ಟಿ ತಿಂತೀರಾ ಚೆನ್ನಾಗಿದೆ ಅಂತ. ನಿಮ್ಮ ಮನ್ಸಲ್ಲಿ ಇಂಥ ವಿಷ ತುಂಬಿದೆ ಅಂತ ನಾನಂತ ಅನ್ಕೊಂಡಿರ್ಲಿಲ್ಲ. ಅಷ್ಟೇ ಅಲ್ಲ ಕಣೆ, ಮನೇಲಿ ಒಂದು ಕೆಲಸನೂ ಮಾಡಲ್ಲ ಕಣವ. ಯಾವಾಗಲೂ ಅವ್ರ ಮನೆ ಇವ್ರ ಮನೆ ಅಂತ ಚಾಡಿ ಹೇಳ್ಕೊಂಡು ಸುತ್ಕೊಂಡು ನಿಂತಿರ್ತಾಳೆ. ನಾನು ಯಾಕಾರೆ ಅವಳನ್ನ ಮದುವೆ ಆದ್ನೋ? ನೀನು ಹೇಳ್ದಂಗೆ ನಿಮ್ಮ ಸಂಬಂಧದಲ್ಲೇ ಒಂದು ಮದುವೆ ಆಗಬೇಕಾಯ್ತು ಕವ ಅಂದ ನನ್ನ ಮಗ. ಗೌರಿ ಅದು ಮುಚ್ಚ್ರಿ ಬಾಯನ, ಅನ್ನೋದೆಲ್ಲ ಅಂದ್ಬಿಟ್ಟು ಇವಾಗ ಏನ್ರಿ ನೀವು ಗೌರಿ ಅನ್ನೋದು? ಏನಂದ್ರಂತೆ ನೀವು ನಿಮ್ಮ ಅವನ ಜೊತೆ? ನನ್ನನ್ನು ಮದುವೆ ಆಗಿ ತಪ್ಪು ಮಾಡಿಬಿಟ್ರಂತೆ ನೀವು. ಅಯ್ಯಯ್ಯಯ್ಯೋ, ಏನು ವಿಷ್ಣುವರ್ಧನ್ ಥರ ಇದೆಯಾ ನೋಡು ನೀನು ನೋಡಕ್ಕೆ. ನಿನಗೆ ಬಾರ್ತಿನೇ ಸಿಕ್ತಿದ್ಲು, ಆಗಬೇಕಾಗಿತ್ತು ಕಣ್ರಿ. ಏನೇ ನನ್ನ ಮಗನ ಹಂಗ್ಸಿ ಮಾತಾಡ್ತಿದ್ಯಾ? ನನ್ನ ಮಗನಿಗೆ ಎಂತೆಂಥ ಸಂಬಂಧಗಳು ಬಂದಿತ್ತು ಗೊತ್ತಾ? ಅದು ಯಾವ ಕೆಟ್ಟಗಳಿಗೆ ನೀನು ನೋಡಿದ್ನೋ ಏನೋ, ನಿನ್ನೆ ಆಗಬೇಕು ಅಂತ ಕೂತ್ಕೊಂಡ. ಹೌದೌದು, ನಾನು ಹಂಗೆ ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದೆ. ಇಂಥ ಬಾಂಡ್ಲಿ ತಲೆಯನ್ನೇ ಬೇಕು ನಂಗೆ ಅಂತ. ಎಲ್ಲ ನನ್ನ ಕರ್ಮ ಎಂತೆಂತ ಮಾತಾಡಿದ್ದೀರ ನೋಡಿ. ನಾನು ನಿಮ್ಮ ಕಷ್ಟ ಸುಖ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟರ ಮಟ್ಟ ಸಂಸಾರ ಮಾಡ್ಕೊಂಡು ಹೋದ್ರೂ ನಾನು ನಿಮಗೆ ಸರಿಯಾಗಿ ಜೋಡಿಯಲ್ಲ ಅಂತ ಹೇಳಿದಿರ ನಿಮ್ಮ ಅವನ ಜೊತೆ. ನಮ್ಮ ಅಪ್ಪನಿಗೆ ಬಡ್ಕಣೆ ನಿಮ್ಮನ್ನ ಮದುವೆ ಆಗಲ್ಲ ಅಂತ ಪದೇ ಪ್ರೂವ್ ಮಾಡ್ತೀರಾ ಅಲ್ವಾ? ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟೆ. ನಮ್ಮ ಅವನ ಕಂಡ್ರೆ ನಂಗೆ ಇಷ್ಟನೇ ಇಲ್ಲ, ನಿನ್ನ ಕಂಡ್ರೆ ನಂಗೆ ತುಂಬ ಇಷ್ಟ ಗೌರಿ ಅಂತ ನೂಲಿತಾ ಇದ್ದೆ. ನನ್ನ ಮಗ ಸರಿಯಾಗಿ ತಗ್ಲಾಕಣವನೆ, ಅನುಭವಿಸ್ಲಿ. ಅವ್ವ ಯಾಕವ ಹಿಂಗ ಆಡ್ತಾ ಇದೀಯ ನೀನು? ನಾನು ಒಂದ್ ಹೇಳಿದ್ರೆ 10 ಸೇರ್ಸ್ಕೊಂಡು ಹೇಳ್ತಾ ಇದ್ದಿಲ್ಲ. ನಾನು ಹೆಂಡ್ತಿತ್ತವು ನನಗೆಲ್ಲ ಮಾತಾಡಿದ್ನಾ? ನೀನು ನನ್ನ ಹತ್ರ ಮಾತಾಡಿರೋದಕ್ಕೆ ನಾನು ನಿನ್ನ ಹೆಂಡತಿ ಹತ್ರ ಹೇಳ್ತಾ ಇರೋದು. ನೀನು ನನ್ನ ಬಗ್ಗೆ ನಿನ್ನ ಹೆಂಡತಿ ಹತ್ರ ಬಿಟ್ಕೊಟ್ಟೆ ಅಂದಮೇಲೆ ನಾನು ಯಾಕೋ ನಿನ್ನನ್ನು ವಹಿಸ್ಕೊಳ್ಳಿ? ನೀನೇನೇ ನಂದೆ ಅನ್ನೋದನ್ನೆಲ್ಲ ಹೇಳ್ತೀನಿ ಅವಳಿಗೆ. ನೋಡ್ರಿ, ನೀವು ಅವ್ವ ಮಗ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಇನ್ನೊಂದು ನಿಮಿಷನೂ ನಾನು ಈ ಮನೇಲಿ ಇರಲ್ಲ. ನಿಮ್ಗೆ ನಾನು ಸರಿಯಾದ ಜೋಡಿ ಅಲ್ಲ ಅಂದಮೇಲೆ ನಿಮ್ಗೆ ಯಾವಳು ಬೇಕೋ ಕಟ್ಕೊಂಡು ಸಾಯಿರಿ. ನಾನು ಹೋಯ್ತೀನಿ ನಮ್ಮ ಅಪ್ಪನ ಮನೆಗೆ. ಅಲ್ಲ ಗೌರಿ, ಯಾಕೆ ಹಿಂಗ ಆಡ್ತಿದೀಯ ನೀನು? ಈ ವಯಸ್ಸಲ್ಲಿ ನೀನು ನಿಮ್ಮ ಅಪ್ಪನ ಮನೆ ಗಂಟು ಮುಟ್ಟೆ ಕಟ್ಕೊಂಡು ಹೋದ್ರೆ ನನ್ನನ್ನು ಯಾರು ಮದ್ವೆ ಆದರು? ನಮ್ಗೆ ಡಿಗ್ರಿ ಓದೋ ಮಗಳಿದ್ದಾಳೆ. ಈಗ ಯಾರು ಹೆಣ್ ಕೊಟ್ಟರು ಹೇಳು ಮತ್ತೆ ನಂಗೆ. ಅಂದ್ರೆ ನಿಮ್ಗೆ ಹೆಣ್ ಕೊಡೋರು ಸಿಕ್ಕಿದ್ರೆ ಮದುವೆ ಆಯ್ತೀರಾ ಅಂತ ಆಯ್ತು? ಹೌದು, ಆಯ್ತಾನೆ. ಫಸ್ಟ್ ನೀ ತೊಲಗು ಈ ಮನೆಯಿಂದ ಆಚೆಗೆ. ಅವ್ವ ಸುಮ್ನಿರವ, ನೀ ಮಾತಾಡ್ಬೇಡ. ಒಯ್ತೀನಿ ಬಿಡಿ ಅತ್ತೆ, ಒಯ್ತೀನಿ ಬಿಡಿ. ನಾನು ಹೋಗತ್ತೇನೆ ಕಾಯ್ಕೊಂಡಿದ್ರೆ ಅವ್ವ ಮಗ ಇಬ್ರುವೆ. ನಿಮ್ಮಿಬ್ಬರ ಮನಸ್ಸಲ್ಲೂ ನನ್ನ ಬಗ್ಗೆ ಇಂಥ ವಿಷ ತುಂಬಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಒಯ್ತೀನಿ, ಅದೇನ್ ಬೇಕೋ ಮಾಡ್ಕೊಳ್ಳಿ. ಅತ್ತೆ ಸೊಸೆ ಇಬ್ರು ಸ್ವಲ್ಪ ಸುಮ್ನಿರ್ತೀರಾ? ನಾನು ನೋಡ್ತಾನೆ ಇದ್ದೀನಿ. ಒಬ್ರು ನಿಲ್ಸಿದ್ರೆ ಒಬ್ರು ಶುರು ಮಾಡ್ಕೊತಾರೆ. ಗೌರಿ ಅವ್ವ ಇಬ್ರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವಿಬ್ರು ನನಗೆ ಮುಖ್ಯ. ಒಬ್ರು ಇಲ್ಲ ಅಂದ್ರೂ ನಾನು ಜೀವನ ಮಾಡಕ್ ಆಗಲ್ಲ. ಅದಕ್ಕೆ ನೀವೇ ಇಬ್ರೇ ಚೆನ್ನಾಗಿರಿ. ನಾನೇ ಒಯ್ತೀನಿ ಎಲ್ಲಾರುವೆ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ? ನೀವು ಮನೆ ಬಿಟ್ಟು ಅಂದ್ರೆ ನಮ್ ಗತಿ ಏನು ಅಂತ? ಹೌದು ಕಣೋ ಮಗನೆ, ನೀನೇ ಮನೇಲಿ ಇಲ್ಲ ಅಂದರೆ ನಾವಿಬ್ರು ಇದ್ಕೊಂಡು ಏನಪ್ಪ ಮಾಡೋಕ್ಕಾಗೋದು?
ನೋಡಿ ಅತ್ತೆ ಸೊಸೆ ಇಬ್ರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಜಗಳ ಆಡೋದು ನಿಲ್ಲಿಸ್ಬಿಟ್ಟು ಅನ್ಯೋನ್ಯವಾಗಿ ಮಾಡ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ನಾನಂತೂ ಖಂಡಿತ ಇರಲ್ಲ, ನಾನು ಎಲ್ಲರೂ ಕಡ್ದು ಹೊಟ್ಟೋಯ್ತೀನಿ. ಆಮೇಲೆ ಏನಾದ್ರು ಮಾಡ್ಕೊಳ್ಳಿ. ಅಯ್ಯೋ ಯಾಕ್ರಿ ಅಷ್ಟೊತ್ತಿಷ್ಟೊತ್ತಲ್ಲಿ ಮನೆ ಬಿಟ್ಟು ಹೋಯ್ತೀನಿ ಅಂತಾರ? ಇನ್ಮೇಲೆ ಜಗಳ ಮಾಡಲ್ಲ ಬಿಡಿ. ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬಾರ್ದು, ನಮ್ಮ ಜೊತೆನೇ ಇರಬೇಕು. ಹೌದು ಕಡ್ಲ ಶಂಕರ, ಏನೋ ಗೊತ್ತೋ ಗೊತ್ತಿಲ್ದೇನೋ ಸಂಸಾರದಲ್ಲಿ ಒಂದು ಮಾತು ಬರ್ತವೆ ಹೋಯ್ತವೆ, ಅದಕ್ಕೆ ಮನೆ ಗಂಡಸಿ ಹಿಂಗೆಲ್ಲ ಅನ್ಬಾರ್ದು ಕಣ್ಲಾ. ಆಯ್ತಾಯ್ತು ಬಿಡಿ, ಅನ್ನಲ್ಲ. ರೀ, ನಿಮ್ಗೆ ಯಾವ್ದೋ ಫೋನ್ ಬರ್ತದೆ ನೋಡಿ. ಇದ್ಯಾವುದೋ ಹೊಸ ನಂಬರು. ಹಲೋ ಹಲೋ ಅಪ್ಪ, ನಾನು ಶ್ರುತಿ. ಓಹೋಹೋ, ಹೇಳು ಮಗಳೇ. ಅಪ್ಪ, ನಾಳೆ ಬೆಳಿಗ್ಗೆ ಹೊರಡ್ತಾ ಇದ್ದೀನಿ ಬೆಂಗಳೂರಿಂದ. ಓ ಹೌದಾ, ಒಳ್ಳೇದಾಯ್ತು. ನಾನು ಬಸ್ ಸ್ಟ್ಯಾಂಡ್ ಬಂದ್ಬಿಡ್ತೀನಿ, ಬಾ ಮಗಳೇ. ರೀ, ಶ್ರುತಿನಾ? ಹೌದು ಗೌರಿ, ನಮ್ಮ ಮಗಳು. ಅಪ್ಪ, ಅಮ್ಮ ಇದಾರ ಅಲ್ಲಿ? ಹ್ಞೂ ಮಗಳೇ, ಕೊಡ್ತೀನಿ, ಮಾತಾಡು. ಹಾ ಕೊಡಿ. ಹಲೋ, ಹೇಳು ಶ್ರುತಿ. ಅಮ್ಮ ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದೆ. ನಾಳೆ ಬರ್ತಾ ಇದೀಯಾ? ಹ್ಞೂ ಅಮ್ಮ, ನಾಳೆ 9 ಗಂಟೆಗೆ ಬಿಡ್ತೀನಿ, 12 ಗಂಟೆಗೆಲ್ಲ ರೀಚ್ ಆಗ್ತೀನಿ. ಸರಿ ಹುಷಾರು, ಜೋಪಾನವಾಗಿ ಬಾ. ಹಾ ಸರಿ ಅಮ್ಮ, ಅಜ್ಜಿನೂ ಕೇಳಿದೆ ಅಂತ ಹೇಳ್ಬಿಡು. ಬಾಯ್. ಬಾಯ್. ಶಂಕರ, ಯಾರು ಶ್ರುತಿನ ಫೋನ್ ಮಾಡಿದ್ದು? ಹ್ಞೂ ಅವ್ವ, ಶ್ರುತಿ ಫೋನ್ ಮಾಡಿದ್ಲು, ನಾಳೆ ಬೆಂಗಳೂರಿಂದ ಬರ್ತಾವಳಂತೆ. ಹೌದಾ? ನನ್ನ ಮೊಮ್ಮಗಳು ಬರ್ತಾಳಂತ ನಂಗೆ ತುಂಬ ಖುಷಿ ಆಯ್ತು ಕಣ. ಅಂತ ಇಂತೂ ರಾಯರ ಆಶೀರ್ವಾದ ರೀ. ನನ್ನ ಮಗಳು ಓದೆಲ್ಲ ಮುಗಿಸ್ಕೊಂಡು ಊರಿಗೆ ಬರ್ತಾವಳೆ. ಸರಿ ರೀ, ಟೈಮ್ ಆಗಿದೆ, ನಡ್ರಿ ಊಟಕ್ಕೆ. ಎಲ್ಲರೂ ಊಟ ಮಾಡ್ಕೊಳ್ಳವ. ಸರಿ ಗೌರಿ, ಬಾ ಊಟಕ್ಕೆ ಹಾಕು. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಎಪಿಸೋಡು ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡ್ತಾ ಇರಿ. ನಿಮ್ದೇನೇ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.